ಸರ್, ಇವತ್ತು ಬಿಜೆಪಿ ಲಂಚ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅನ್ನೋದು ಅಲ್ಲಿ ಕೂಡ ವಿಜಯೇಂದ್ರ ಅವರನ್ನ ಕೆಳಗಿಳಿಸುವ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳು ನಡೀತಾ ಇದ್ದಾವೆ. ಅಲ್ಲ, ನಮ್ಮ ಬಗ್ಗೆ ನೀವು ಭಾಳ ಹೆಚ್ಚು ಪ್ರಚಾರ ಕೊಟ್ಟಿದ್ದೀರಿ, ಅವ್ರಿಗೂ ಪ್ರಚಾರ ಕೊಡಿ ಅಲ್ಲ. ಯಾಕೆಂದರೆ ಬರೀ ನಾವು ಊಟ ಮಾಡೋದು ಮಾತ್ರ ನೀವು ಜನಗಳಿಗೆ ಹೇಳಿದ್ರೆ ಆಗೋದಿಲ್ಲ. ಬೇರೆ ಬೇರೆಯವರು ಊಟ ಮಾಡೋದನ್ನೆಲ್ಲ ಹೇಳಿ. ಯಾರು ಹೇಳಿದ್ರು ಹಂಗಂತ ತಪ್ಪು ಅಂತ? ಯಾರೂ ಹೇಳೇ ಇಲ್ಲಪ್ಪ. ತಪ್ಪು ಅಂತ ಯಾರೂ ಹೇಳಲಿಲ್ಲ. ಪೋಸ್ಟ್ಪೋನ್ ನಿಲ್ಲಿಸೋದಕ್ಕೂ ಮುಂದೂಡೋದಕ್ಕೂ ಬೇರೆ ಬೇರೆ ಇದೆ. ಗೊತ್ತಿಲ್ಲ, ಅಜೆಂಡಾ ಏನಂತ ಗೊತ್ತಿಲ್ಲ. ಒಂದು ನಾನು ಕೂಡ ಗೆಸ್ ಮಾಡ್ತಾ ಇದ್ದೇನೆ ನಿಮ್ಮ ಹಾಗೇನೆ. ಯಾಕೆಂದರೆ ಇನ್ನೂ ಶಾಸಕಾಂಗ ಪಕ್ಷದಿಂದ ನಮಗೆ ಯಾವುದೇ ಮಾಹಿತಿಗಳು ಬಂದಿಲ್ಲ. ಅನೇಕ ಶಾಸಕರುಗಳಿಗೆ ಅವರ ಕ್ಷೇತ್ರದಲ್ಲಿರ್ತಕ್ಕಂಥ ಕೆಲಸಗಳ ಬಗ್ಗೆ ಚರ್ಚೆ ಮಾಡ್ಬೋದು ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ಇಲ್ಲಿಲ್ಲ, ಬಡ್ಜೆಟ್ ಸೆಷನ್ ಬರುತ್ತೆ, ಅವ್ರವ್ರ ಕ್ಷೇತ್ರದಲ್ಲಿ ಕೆಲಸಗಳದ್ದು, ನಮ್ಮ ಕ್ಷೇತ್ರದಲ್ಲಿ ಕೆಲಸ ಆಗಬೇಕು, ಇಂಥ ಕೆಲಸ ಆಗಬೇಕು, ಇದಕ್ಕೆ ಹಣ ಕೊಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ಅವಕಾಶ ಕೊಡಬೇಕಲ್ಲ. ಮುಖ್ಯಮಂತ್ರಿಗಳು ಬಡ್ಜೆಟ್ ಪ್ರಿಪೇರ್ ಮಾಡುವಾಗ ಅದನ್ನೆಲ್ಲ ಪರಿಗಣಿಸೇ ಮಾಡ್ತಾರೆ, ಗಣನೆಗೆ ತಗೊಂಡೇ ಮಾಡ್ತಾರೆ. ಅಲ್ಲ, ಅದನ್ನು ಚರ್ಚೆ ಮಾಡ್ಬೋದು. ಯಾಕೆಂದರೆ ಅವ್ರ ಗಮನಕ್ಕೆ, ಶಾಸಕರ ಗಮನಕ್ಕೂ ತರೋದು ಸಾಮಾನ್ಯವಾಗಿ ಬಡ್ಜೆಟ್ನಲ್ಲಿ ಮಾಡುವಂಥದ್ರಲ್ಲಿ ಅಥವಾ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡುವಂಥ ಮುಖ್ಯವಾದಂಥ ಪಾಲಿಸಿ ಡಿಸಿಷನ್ಗಳಿದ್ದರೆ ಅದನ್ನು ಕೂಡ ಶಾಸಕಾಂಗ ಪಕ್ಷದಲ್ಲಿ ಚರ್ಚೆ ಮಾಡ್ತಾರೆ. ಇದನ್ನು ತರಬಹುದು ಅಂತ ಅಂದ್ಕೊಳ್ತೀನಿ ನಾನು. ಇಲ್ಲ, ಈಗಾಗಲೇ ಹೇಳಿದ್ದಾರೆ, ಮೊನ್ನೆನೇ CLPನಲ್ಲಿ ಹೇಳಿದ್ದಾರೆ. ಆಗ್ಬೋದು. ಈಗ ನಾವು ನಮ್ಮ ರಾಜ್ಯದಿಂದ ನಾವು ಈಗಾಗಲೇ ಹೋಗಲಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿ ಗಮನ ಸೆಳೆದಿದ್ದೇವೆ. ಬೇರೆ ಬೇರೆ ರಾಜ್ಯದವರು ಕೂಡ ಎಲ್ಲರೂ ಕೂಡ ಅದೇ ರೀತಿಯಲ್ಲಿ ನಾನ್ BJP ಸ್ಟೇಟ್ಸ್ ಏನಿದೆ, ರೂಲಿಂಗ್ ಇದೆ, ಅವರೆಲ್ಲರೂ ಕೂಡ ದಕ್ಷಿಣ ಭಾರತದಲ್ಲಂತೂ ಇನ್ನೂ ಹೆಚ್ಚಿನ ಇದಿದೆ. ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ನಾವೆಲ್ಲ ವಾಯ್ಸ್ ಮಾಡಬೇಕು ಅಂತಕ್ಕಂಥದ್ದು ಹಿಂದೆನೂ ಕೂಡ ಚರ್ಚೆ ಆಗಿದೆ. ಅದನ್ನು ಯಾವ ರೀತಿ ಮುಖ್ಯಮಂತ್ರಿಗಳು ಮಾತಾಡಿಕೊಂಡು ಮಾಡ್ತಾರೆ ಗೊತ್ತಿಲ್ಲ ನನಗೆ. ನಿಲ್ಲಿಸಿಲ್ಲ, ಇಲ್ಲ ನಿಲ್ಲಿಸಿಲ್ಲಲ್ಲ, ನಿಲ್ಲಿಸಿಲ್ಲ. ಮಧ್ಯದಲ್ಲಿ ಅಧಿವೇಶನ ಬಂತು ಅಂತ ನಿಂತಿದೆ ಅಷ್ಟೇ. ನಾವ್ಯಾರು ನಿಲ್ಲಿಸೇ ಇಲ್ವಲ್ಲ. ಹೌದು, ಈಗ ನಾವು ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ನಾವು ನಿಲ್ಲಿಸಿಲ್ಲ. KDP ಸಭೆಗಳು ಮತ್ತು ಜನಸ್ಪಂದನ ಸಭೆಗಳು ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿದ್ದಾರೆ, ನೀವು ಜನಸ್ಪಂದನ ಮುಂದುವರಿಸಬೇಕು, ಜನರ ಅಹವಾಲುಗಳನ್ನು ಕೇಳಬೇಕು ಅಂತ ಹೇಳಿದ್ದಾರೆ.